ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕೊನೆಗೂ ಬಂತು ನಮ್ಮ ಮನೆಗೆ ಗೂಗಲ್ ಆ್ಯಡ್ಸ್ಮೆಂಟ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಇದು ತುಂಬ ದಿನದ ನಂತರ ಬಂದಿರೋದು. ನನಗೆ ಸುಮಾರು ನನ್ನ ಚಾನಲ್ ಮೋನೋ ಆಗಿ 9-10 ತಿಂಗಳಾಗಿದೆ. ಇವಾಗ ಆಲ್ರೆಡಿ 10 ತಿಂಗಳ ನಂತರ ಬಂದಿದೆ. ಇದು ತುಂಬ ಪ್ರಾಬ್ಲಮ್ ಆಗಿತ್ತು ಇದು ನನ್ನ ಚಾನಲಲ್ಲಿ ಬರೋದಕ್ಕೆ. ಏಕೆಂದರೆ ಇದು ನನ್ನ 2ನೇ ಬಾರಿ ನನಗೆ ಬರ್ತಾ ಇರೋದು. ಇದು 3ನೇ ಚಾನಲ್ದು ನನಗೆ ಬರ್ತಾ ಇರೋದು. ಆದ್ದರಿಂದ ಇದು 3ನೇದು ಇದು ಬರೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತು. ನಾನು ಏನೇನು ಆಗ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಇದು ಬರೋದಕ್ಕೆ ತುಂಬ ಜನ ಕಾರಣ ಇದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಂಥ ಪ್ರತಿ ಒಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇದು ಇಷ್ಟು ಲೇಟಾಗಿದ್ದಕ್ಕೂ ಕೂಡ ನಾನು ಚಾನಲ್ನ ಸ್ಟಾಪ್ ಮಾಡ್ತೀನಿ ಅಂತ ಒಬ್ಬರ ಜೊತೆಲಿ ಹೇಳಿದೆ. ಅವರು ಇಲ್ಲ, ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ನನಗೆ ಸಜೆಷನ್ನ ಕೊಟ್ಟರು. ನಿಡೋಣಿ ಅಣ್ಣ ಸರ್ ಅಂತ ಅಂದ್ಬಿಟ್ಟು, ಅವರು ನಿಡೋಣಿ ನ್ಯೂಸ್ ಚಾನಲ್ ಇದೆ, ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವ ರೀತಿ ಚಾನಲ್ನ ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿ ತೊಗೊಂಡೋಗಬೇಕು, ಯಾವ ರೀತಿ ಯಾವ ಟೈಮ್ಗೆ ವಿಡಿಯೋ ಹಾಕಬೇಕು, ಒಂದಲ್ಲ ಒಂದು ಸಕ್ಸಸ್ ಕೊಡುತ್ತೆ ಅಂತ ಹೇಳಿ ನನಗೆ ಉರ್ದುಂಸಿ ಅವರು ನನ್ನ ಚಾನಲ್ನ ಮುಂದುವರ್ಸೋದಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿಯವರು. ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ನನ್ನ ವಾಚ್ ಅವರು ಒಂದು 3-4 ತಿಂಗಳಿಂದ 0 ಪಾಯಿಂಟ್ಗೆ ಬಂದುಬಿಟ್ಟಿತ್ತು. ನಾನು ಒಂದು ತಿಂಗಳಿಂದ 2 ತಿಂಗಳೊಳಗಡೆ ನಾನು ವೀಡಿಯೋನ ಹಾಕಿರಲಿಲ್ಲ. ಯಾಕಂದರೆ ವೀಡಿಯೋ ಯಾವುದು ವೈರಲ್ ಆಗ್ತಿಲ್ಲ, ಬರೀ 10-20 ವ್ಯೂಸ್ ಬರ್ತಾಯಿದೆ ಅಂತೇಳಿ ನಾನು ವಿಡಿಯೋನ ಸ್ಟಾಪ್ ಮಾಡಿದೆ. ಇದು ಚಾನಲ್ ಮೋನೋ ಆಗಿದ್ದು 1 ತಿಂಗಳಿಗೆ ಹಾಫ್ ಮೋನೋ ಆಯಿತು, 3 ತಿಂಗಳಿಗೆ ಫುಲ್ ಮೋನೋ ಆಯಿತು. ಇದು 3 ತಿಂಗಳಿಗೆ ಫುಲ್ ಮೋನೋ ಆದಾಗ ತುಂಬಾ ಅವಾಗಲೂ ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನಗೆ ಇದಕ್ಕಿದ್ದಂಗೆ ವಾಚ್ ಅವರ್ ಲೆಸ್ ಆಗಿದೆ ಅಂತ ಹೇಳಿದಾಗ ಕೂಡ ನನಗೆ ಸಿರಿ ಶ್ವೇತಾ ಅನ್ನೋರು ಒಂದು ಸ್ವಲ್ಪ ದಿನದ ನಂತರ ಪರಿಚಯ ಆಗಿದ್ದರು. ಅವರು ಕೂಡ ನನಗೆ ವಾಚ್ ಅವರ್ನ ತೊಗೊಳೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರು ಮೊಬೈಲಲ್ಲಿ ನನಗೆ ಅವ್ರ ತಂದೆ ತಾಯಿ ಮೊಬೈಲಲ್ಲಿ, ಅವ್ರ ಯಜಮಾನ್ರು ಮೊಬೈಲ್ಗಳಲ್ಲೆಲ್ಲನೂ ನನಗೆ ವಾಚ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಆನ್ ಮಾಡಿಟ್ಟು ನನ್ನ ವೀಡಿಯೋಸ್ನೆಲ್ಲನೂ ಸಪೋರ್ಟ್ ಮಾಡಿದ್ರು ನನಗೆ. ಅವ್ರಿಗೂ ಕೂಡ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ನೆನೆಸ್ಕೋಬೇಕು. ನನಗೆ ಇದು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ 10 ತಿಂಗಳಾಗಿದೆ, ಇದು ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಮತ್ತು ನನ್ನ ಚಾನಲ್ ನಡೆಸ್ಬೇಕಾದ್ರೆ ನನಗೆ ಒಂದು ಯಾವ ರೀತಿ ಹೋಗ್ತಾಯಿತ್ತು ಅಂದರೆ, ನನ್ನ ಚಾನಲ್ ಚೆನ್ನಾಗಿ ಬರ್ತಾಯಿತ್ತು ವ್ಯೂಸು. 1 ತಿಂಗಳಿಗೆ ಹಾಫ್ ಮೋನೋ ಆಗಿದೆ ಅಂದರೆ ನೀವು ತಿಳ್ಕೊಬೇಕು. ವೀಡಿಯೋಗಳೆಲ್ಲ ತುಂಬ ಚೆನ್ನಾಗಿ 1000 ವ್ಯೂಸು ಈ ಥರ ಬರ್ತಾಯಿತ್ತು. ಸಡನ್ಲಿ 0ಗೆ ಬಂದುಬಿಡ್ತು. ಆವಾಗ ತುಂಬ ಬೇಜಾರಾಗಿ ನಾನು ಆ ಟೈಮಲ್ಲಿ ಸ್ಟಾಪ್ ಮಾಡಿದೆ. ಸ್ವಲ್ಪ ಜನ ಪರಿಚಯ ಆದಾಗ, ಹೊಸಬ್ರು ಪರಿಚಯ ಆದಾಗ ಸಜೆಷನ್ಗಳನ್ನ ಕೊಡ್ತಾಯಿದ್ದೆ ಅವ್ರಿಗೆ. ಯಾಕಂದರೆ ನಂದು ಇನ್ನೂ 2 ಚಾನಲ್ಲು ಡಿಲೀಟ್ ಆಗಿರೋದ್ರಿಂದ ನಾನು ಅವ್ರಿಗೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಸಜೆಷನ್ನ ಕೊಡ್ತಾಯಿದ್ದೆ. ಅವ್ರಿಗೂ ಕೂಡ 1-2 ಪ್ರಾಬ್ಲಮ್ ಆಗಿತ್ತು. ಆವಾಗ ಅವ್ರು ಸಜೆಷನ್ ಕೊಟ್ಟಾಗ ಅವ್ರ ಚಾನಲ್ಲು ರಿಕವರ್ ಆಗ್ತು. ಹಾಗಾಗಿ ಅವರು ತುಂಬ ಪರಿಚಯ ಆದರು. ಅವ್ರ ಮುಖಾಂತರನೂ ಕೂಡ ನನಗೆ ತುಂಬಾ ಸಪೋರ್ಟ್ ಆಯಿತು. ನಾನು ಕೊಡುವಂತಹ ಸಣ್ಣ ಪುಟ್ಟ ಸಜೆಷನ್ನ ತಗೊಂಡು ಅವ್ರ ಚಾನಲ್ನಲ್ಲಿ ಮೋನೋ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು ಅಕ್ಕ ಅಂತ ಹೇಳಿ ಕೂಡ ನನ್ನ ಕಂಟೆಂಟ್ ನಂಬರ್ನ ತಗೊಂಡು ಕಂಟೆಂಟ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನನ್ನ ವೀಡಿಯೋಸ್ ಕೂಡ ಅವರು ನೋಡ್ತಾ ಇದ್ದಾರೆ, ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸಡನ್ಲಿ ಯಾಕಾಯಿತು ಅಂತ ಗೊತ್ತಿಲ್ಲ. ನನ್ನ ಚಾನಲಲ್ಲಿ 0 ವಾಚ್ ಅವ್ರಿಗೆ ಬಂದುಬಿಟ್ಟಿತ್ತು. ಆವಾಗ ನಾನು ಕನೆಕ್ಟೆಡ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಚಾನಲ್ ಪ್ರಾಬ್ಲಮ್ ಆಗುತ್ತೇನೋ, ಚಾನಲ್ ಡಿಲೀಟ್ ಆಗುತ್ತೇನೋ, ಮತ್ತು ನಾನು 4000 ವಾಚ್ ಅವರ್ ತೊಗೋಬೇಕೇನೋ ಅನ್ನೋದು ತುಂಬ ತಲೆಯಲ್ಲಿ ಯೋಚನೆಗಳು ಬರ್ತಾಯಿತ್ತು. ವಿಡಿಯೋ ಮಾಡೋದೇ ಬೇಡ, ಯೂಟ್ಯೂಬ್ ಸೊಗಸೇನ ಬೇಡ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮತ್ತು ನಾನು ಎಲ್ಲರೂ ಹೋಗುವಾಗ ಬರುವಾಗ ನನ್ನ ವಿಡಿಯೋ ನೋಡ್ತಿದ್ದೋ ಅಂತೆಯವರು ತುಂಬ ಜನ ನನ್ನನ್ನು ಗುರುತಿಸಿ ಕೇಳ್ತಾಯಿದ್ರು, ಯಾಕೆ ನೀವು ವ್ಲಾಗ್ ಮಾಡ್ತಾಯಿಲ್ಲ, ಯಾಕೆ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿಲ್ಲ, ನೀವು ಚೆನ್ನಾಗಿ ಬರ್ತಾಯಿತ್ತು ಮಾಡಿ ಅಕ್ಕ ಅಂತ ಹೇಳಿ ನನಗೆ ಕೇಳ್ತಾಯಿದ್ರು. ಹಾಗಾಗಿ ನಾನು ಮತ್ತೆ ಶುರು ಮಾಡಿದೆ. ನನಗೆ ಶಾರ್ಟ್ಸ್ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ದೊಡ್ಡ ವಿಡಿಯೋ ಯಾರೂ ಅಷ್ಟು ನೋಡ್ತಾ ಇರಲಿಲ್ಲ, ಶೇರ್ ಮಾಡ್ತಾ ಇರಲಿಲ್ಲ, ಕಮೆಂಟ್ ಮಾಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಅಮರ ಸಿಸ್ಟರ್ ಅಂತ ಅವ್ರು ಸಿಕ್ಕಿದ್ರು. ಅವರು ತುಂಬ ಚೆನ್ನಾಗಿ ಫುಲ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಅವ್ರ ಜೊತೆಲೂ ಕೂಡ ಈ ಥರ ಆಗಿದೆ ಅಂದಾಗ
ನನ್ನ ಕೈಲಾದಷ್ಟು ಕೂಡ ನಾನು ಎಷ್ಟು ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಾನು ಪ್ಲೇಲಿಸ್ಟ್ನ ಆನ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಕೂಡ ನನಗೆ ಪ್ಲೇಲಿಸ್ಟ್ನ ಆನ್ ಮಾಡಿಕೊಟ್ಟು ನನಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಮತ್ತು ನನ್ನ ಶಾರ್ಟ್ಸ್ ವಿಡಿಯೋ ಆಗಿರ್ಬೋದು, ದೊಡ್ಡ ವಿಡಿಯೋ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನನಗೆ ಕಮೆಂಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅಮರ ಸಿಸ್ಟರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ನಾನು. ಹಾಗೆ ಕಲ್ಪನಾ ಪರಿಚಯ ಆದರು. ಕಲ್ಪನಾ ಅವ್ರದ್ದು ಕೂಡ ಒಂದು ಚಾನಲ್ ಇತ್ತು. ಅವ್ರದ್ದು ಮೋನೋ ಆಗಿಲ್ಲ ಅಕ್ಕ ಅಂತ ಹೇಳಿ ನನ್ನ ಲೈವಲ್ಲಿ ಬಂದು ಪರಿಚಯ ಆಯಿತು. ನನ್ನ ಲೈವಿಗೆ ಬಂದಾಗ ಪರಿಚಯ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಆಗ ಹೇಳ್ತಾಯಿದ್ರು, ಈ ಥರ ಚಾನಲ್ ಇದೆ, ನಂದು ಕೂಡ ಇಷ್ಟು ವಾಚ್ ಅವರ್ ಆಗಿದೆ, ಈ ಥರ ಮೋನೋ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೂ ಕೂಡ ನಾನು ಒಂದು ಸಜೆಷನ್ ಕೊಟ್ಟೆ, ಆ ಚಾನಲ್ ಓಪನ್ ಮಾಡಿ, ಆ ಚಾನಲ್ ಇರಲಿ, ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ವಿಡಿಯೋ ವೈರಲ್ ಆದರೆ ನಿಮಗೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಹೊಸದಾಗಿ ಒಂದು ಚಾನಲ್ ಓಪನ್ ಮಾಡಿ ನೀವು ಒಂದು 6 ತಿಂಗಳಲ್ಲಿ ಮೋನೋ ಆಗುತ್ತೆ ಅಂತ ಹೇಳಿದೆ. ಅಕ್ಕ ಇದೇ ವರ್ಷ ಮೇಲೆ ಆಗಿದೆ, ಮೋನೋ ಆಗಿಲ್ಲ, ಇವಾಗ 6 ತಿಂಗಳಲ್ಲಿ ಆಗುತ್ತಾ ಅಂತ ಒಂದು ಕೇಳಿದ್ರು. ಇಲ್ಲ ಆಗುತ್ತೆ, ನಮ್ಮ ಕೈಲಾದಷ್ಟು ಕೂಡ ನಾವು ಹೆಲ್ಪ್ ಮಾಡ್ತೀವಿ, ಬಿಡೋದಿಲ್ಲ, ಮಾಡಿ ಅಂತ ಹೇಳಿದೆ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಚಾನಲ್ನ ಓಪನ್ ಮಾಡಿದ್ರು. ನಾನು ಇವತ್ತು ಲೈವಲ್ಲಿ ಹೇಳಿದೆ, ನಾಳೆ ಲೈವಲ್ಲಿ ಅವರು ಚಾನಲ್ ಓಪನ್ ಮಾಡಿ ತೊಗೊಂಡು ಬಂದರು. ತುಂಬಾ ಖುಷಿ ಆಯಿತು. ಒಂದು ಮಾತಿಗೆ ಬೆಲೆ ಕೊಟ್ಟು ಒಂದು ಚಾನಲ್ ಓಪನ್ ಮಾಡಿದ್ರು ಅಂತ ಹೇಳಿ. ನಾನು ಕೂಡ ಅವತ್ತೊಂದು ದಿನ ದೇವರಲ್ಲಿ ಕೇಳ್ಕೊಂಡೆ, ದೇವರೇ ನಾನು ಏನೋ ಒಂದು ಗಳಿಗೆಯಲ್ಲಿ ಹೇಳ್ಬಿಟ್ಟೆ, ಈ ರೀತಿ ಒಂದು 6 ತಿಂಗಳಲ್ಲಿ ಮೋನೋ ಆಗುತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟಿದ್ದೀನಿ, ಇದನ್ನು ಕಾಪಾಡಬೇಕು ನೀವೇನೇ ಅಂತ ಅಂದ್ಕೊಂಡು ನಾನು ರಾಯರ್ನ ನೆನೆಸ್ಕೊಂಡು ಇದು ಮಾಡಿದೆ. ಅವ್ರ ಚಾನಲ್ ನಿಜವಾಗ್ಲೂ 6 ತಿಂಗಳಲ್ಲೇ ಮೋನೋ ಆಯಿತು. ಇವಾಗ ಅವರು ಡಾಲರ್ ಮಾಡ್ತಾ ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವರು ಕೂಡ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ನನ್ನ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಶ್ವೇತಾ ಅಂತ ಇನ್ನೊಬ್ಬರು ಅವರ ಲೈವಲ್ಲೇ ಸಿಕ್ಕಿದ್ರು, ಕಲ್ಪನಾ ಅವ್ರ ಲೈವಲ್ಲಿ ಸಿಕ್ಕಿದ್ರು. ಅವರು ಕೂಡ ಅಷ್ಟೇ ವಿಡಿಯೋನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ದಾವಣಗೆರೆ ಗುಂಡ ಅಂತ ರಾಜು ಅಣ್ಣ ಅಂತ ಒಬ್ಬರು ಪರಿಚಯ ಆದರು. ನನ್ನ ಚಾನಲ್, ಈ ಚಾನಲ್ ಹಳೆ ಚಾನಲಲ್ಲಿ ಪರಿಚಯ ಆಗಿದ್ದವರು, ಹಳೆ ಚಾನಲಲ್ಲೂ ಕೂಡ ನನಗೆ ಮೋನೋ ಆಗೋ ಟೈಮಲ್ಲಿ ಪರಿಚಯ ಆಗಿದ್ದವರು. ಆವಾಗಲೂ ತುಂಬ ಖುಷಿ ಪಟ್ಟಿದ್ರು. ಈ ಚಾನಲ್ ಇಷ್ಟು ಬೇಗ ಮೋನೋ ಆಯಿತಾ ಅಂತ ಕೇಳಿ ಕೂಡ ಅವರು ತುಂಬಾ ಖುಷಿಪಟ್ಟರು. ಭಾಗ್ಯ ನೀನು ಮುಂದೆ ಬರಬೇಕು, ತುಂಬ ಕಷ್ಟಪಡ್ತೀಯಾ, ನೀನು ಮುಂದೆ ಬೆಳೀತೀಯಾ ಅಂತ ಹೇಳಿ ನನಗೆ ಲೈವ್ಗಳಲ್ಲಿ ಬಂದು ಸಪೋರ್ಟ್ ಮಾಡ್ತಾಯಿದ್ರು. ಅವ್ರನ್ನ ನಾವು ನೋಡಿಲ್ಲ, ನಮ್ಮನ್ನು ಅವ್ರು ನೋಡಿಲ್ಲ. ಒಂದು ಲೈವಲ್ಲಿ ಬಂದು ನಮ್ಮ ಲೈವ್ ಎಂಡ್ ಆಗೋವ್ರಿಗೂ ಮತ್ತು ಬ್ಯಾಡ್ ಕಮೆಂಟು ಯಾವುದೇ ಬರದೇ ಇರೋತ್ತಿರ ಇದ್ದು ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ರಾಜು ಅಣ್ಣನ ಯಾವತ್ತೂ ಮರೆಯೋದಿಲ್ಲ ನಾನು. ದಾವಣಗೆರೆ ಗುಂಡ ಅಣ್ಣ, ನಾನು ಅವ್ರು ನಿಜವಾಗ್ಲೂ ಗುಂಡ ಅಂತಲೇ ಕರಿತಿದ್ದಿದ್ದು. ಅವ್ರು ನಮಗಿಂತ ದೊಡ್ಡವರು ಅಂತ ಗೊತ್ತಾದಮೇಲೆ ನಾನು ಗುಂಡಣ್ಣ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಇವತ್ತಿಗೂ ಕೂಡ ನಾನೊಂದು ಪೋಸ್ಟ್ ಹಾಕಿದ್ರು ಕೂಡ ಪೋಸ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ, ಈ ರೀತಿ ಇತ್ತು ಅಂತ ಹೇಳಿ ನನಗೆ ಯಾವತ್ತಾದ್ರೂ ನಾನು ಲೈವ್ ಆನ್ ಮಾಡಿದಾಗಲೂ ಕೂಡ ನಾನು ಎಷ್ಟು ಪೋಸ್ಟ್ ಹಾಕಿದ್ದೀನಿ ಅಷ್ಟು ಪೋಸ್ಟ್ ಬಗ್ಗೆಯೂ ಕೂಡ ಒಂದೊಂದು ಲೈನಲ್ಲಿ ಹೇಳ್ತಾ ಇರ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ನೀನು ಹಾಕೋ ಪೋಸ್ಟು ಒಂಥರ ಜನಕ್ಕೆ ಮುಟ್ಟುತ್ತೆ, ಏನಾದರೂ ಒಂದು ಒಳ್ಳೆ ಸಜೆಷನ್ ಇರುತ್ತೆ ಅದರಲ್ಲಿ ಅಂತ ಹೇಳಿ ನನಗೆ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಅಣ್ಣ, ದಾವಣಗೆರೆ ಗುಂಡ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಹಾಗೆ ಬಳ್ಳಾರಿ ಗಂಡು ನಮ್ಮ ತಮ್ಮ ಅಂತಲೇ ಹೇಳ್ಬಾರ್ದು, ತಮ್ಮನ ರೀತಿಯೇ ನನಗೆ ಸಪೋರ್ಟ್ ಮಾಡ್ಕೊಂಡು ಅರ್ಜುನ ಅಂತ, ಅವ್ರದ್ದು ಕೂಡ ಚಾನಲ್ ಇದೆ. ಅವರು ಕೂಡ ಅಷ್ಟೇ ನನಗೆ ನನ್ನ ಒಂದು ಹಳೆ ಚಾನಲಿಂದನೂ ಪರಿಚಯ. ನಾನು ಇಷ್ಟು ಮಾತಾಡ್ತಾ ಇರಲಿಲ್ಲ ನನ್ನ ಹಳೆ ಚಾನಲ್ಗಳಲ್ಲಿ. ನಾನು ಒಂದು ವಿಡಿಯೋ ಮಾಡುವಾಗಲೂ ಕೂಡ ಎಲ್ಲೋ ಒಂದು ಮಾತಾಡಿದರೆ ಒಂದು ಅರ್ಧ ವಿಡಿಯೋ ಆದಮೇಲೆ ಸ್ವಲ್ಪ ಮಾತಾಡ್ತಾಯಿದ್ದೆ. ನನ್ನ ವಿಡಿಯೋದಲ್ಲಿ ನನ್ನ ಮಾತೇ ಜಾಸ್ತಿ ಇರ್ತಿರ್ಲಿಲ್ಲ, ಒಂದು ಮೂಕ ಪ್ರಾಣಿ ಥರ ನಾನು ವಿಡಿಯೋ ಮಾಡ್ತಿದ್ದಿದ್ದು, ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ಅವರು ಇಲ್ಲ, ನಿಮ್ಮ ಧ್ವನಿ ಚೆನ್ನಾಗಿದೆ, ಮಾತಾಡಿ, ನೀವು ಜನಕ್ಕೆ ಇಷ್ಟ ಆಗುತ್ತೆ ವಿಡಿಯೋ, ನಿಮ್ಮ ಮಾತಿನಲ್ಲೇ ಇರುತ್ತೆ, ನಿಮ್ಮ ವಿಡಿಯೋದಲ್ಲಿ ನೀವು ಮಾಡೋ ಕೆಲಸ ಚೆನ್ನಾಗಿಲ್ಲ ಅಂದರೂ ಕೂಡ ನಿಮ್ಮ ಧ್ವನಿಲಿ ಚೆನ್ನಾಗಿದ್ರೆ ಕೇಳಿಸ್ಕೊಳ್ಳೋದಕ್ಕಾದ್ರೂ ಕೂಡ ವಿಡಿಯೋನು ಆನ್ ಮಾಡಿ ಇಡ್ತಾರೆ ಅಂತ ಹೇಳಿ ನನಗೆ ಅವರು ಕೂಡ ನನಗೆ ಹಳೆಯ ಚಾನಲಿಂದನೂ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಮತ್ತು ಬ್ಯಾಡ್ ಕಮೆಂಟ್ ಬಂದಾಗಲೆಲ್ಲನೂ ಕೂಡ ನನಗೆ ಯಾವುದೇ ಪ್ರಾಬ್ಲಮ್ ಆಗದೇ ಇರೋ ರೀತಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾವು ಒಂದು 4 ಜನ ಹೆಣ್ಮಕ್ಳು ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಎಷ್ಟೇ ನಾವು ಜಾಸ್ತಿ ಮಾತಾಡದೇ ಇರ್ಬೋದು,
ದೂರನೇ ಇದ್ದೀವಿ. ಅದೇ ಒಬ್ರಿಗೊಬ್ರು ಮುಖ ನೋಡಿಲ್ಲ, ಏನಿಲ್ಲ. ನಮ್ಮ ಯೂಟ್ಯೂಬಲ್ಲಿ ಸಿಕ್ತಂಥವ್ರು ಇವರೆಲ್ಲರೂ ಶಿಲ್ಪ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಸೂಜಿ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ನನ್ನ ಒಂದು ಹಳೆಯ ಚಾನಲ್ನಲ್ಲಿ ಪರಿಚಯ ಆಗಿದ್ದು. ಇಲ್ಲಿವರೆಗೂ ಕೂಡ ನಾವು ಜೊತೆಯಾಗೇ ಇದ್ದೀವಿ. ಯಾರದೇ ಕಣ್ಣು ಬೀಳದೇ ಇರಲಿ ಅಂತ ಕೇಳ್ಕೊತೀನಿ. ಏಕೆಂದರೆ ನಮ್ಮ ವಿಡಿಯೋ ಬಗ್ಗೆ ಅಲ್ಲ, ಯೂಟ್ಯೂಬ್ ಬಗ್ಗೆ ಅಲ್ಲ, ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ನಾವು ಅಂತ ಅಂದಾಗ ನಿಜವಾಗ್ಲೂ ಯೂಟ್ಯೂಬ್ಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಇವರು ಅಷ್ಟೇ ನಾವು ಒಂದು ಫ್ಯಾಮಿಲಿ ಥರನೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಚೆನ್ನಾಗಿ ಒಂದು ಏನಾದ್ರು ಹೇಳಬೇಕಾದ್ರೂ ಕೂಡ ಅವರು ಶೇರ್ಗಳು ಮಾಡ್ಕೋತಾ ಇರ್ತೀವಿ ನಾವು ಒಬ್ರಿಗೊಬ್ರು. ಇವ್ರಿಗೂ ಕೂಡ ಅಷ್ಟೇ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ಕೊತೀನಿ. ಮತ್ತು ನಾನು ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಅಂತ ನನ್ನ ಲಕ್ಷ್ಮಿ ಈ ಗ್ರೂಪಲ್ಲೇ ಇದ್ದಾಳೆ. ಅವಳು ಕೂಡ ಆದರೂ ಕೂಡ ಏನೇ ನನ್ನ ಒಂದು ವೀಡಿಯೋದಲ್ಲಿ ತಪ್ಪಿರ್ಬೋದು, ಸರಿ ಇರ್ಬೋದು, ಯಾವುದೇ ಒಂದು ಮಿಸ್ಟೇಕ್ ಆಗಿದ್ರು ಕೂಡ ಅಕ್ಕ ಅದು ಸರಿ ಇರಲಿಲ್ಲ ಅಂತ ನನಗೆ ತಿಳಿಸಿ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಅದು ಸರಿ ಇಲ್ಲ, ಅದನ್ನು ಡಿಲೀಟ್ ಮಾಡಿ, ಇಲ್ಲ ಅದನ್ನು ಬೇರೆ ಥರ ಚೇಂಜ್ ಮಾಡಿ ಅಂತ ಕೂಡ ನನಗೆ ತುಂಬಾ ಸಜೆಷನ್ ಕೊಡ್ತಾ ಇರ್ತಾಳೆ. ಅವಳಿಗೂ ಕೂಡ ಅಷ್ಟೇ ನನ್ನ ತುಂಬ ಹೃದಯದ ಧನ್ಯವಾದಗಳು. ಒಬ್ರಿಗೊಬ್ರು ನಾವು ಭೇಟಿ ಮಾಡದೇ ಇರ್ಬೋದು, ಆದರೆ ಒಂದು ಯೂಟ್ಯೂಬಲ್ಲಿ ಸುಮಾರು ಈಗ 2 ವರ್ಷದ ಮೇಲಾಗಿದೆ ಅವರೆಲ್ಲರೂ ಸಿಕ್ಕಿ. ಅವಾಗಿನಿಂದ ಇವತ್ತಿನವರೆಗೂ ಕೂಡ ನಾವು ಫಸ್ಟ್ ದಿನ ಹೇಗಿದ್ದೋ ಹಾಗೆ ಇದ್ದೀವಿ ಕೂಡ. ನಾನು ಲಕ್ಷ್ಮಿ ಕೂಡ ಅವಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಮತ್ತು ನನ್ನ ಇತ್ತೀಚೆಗೆ ಸಿಕ್ಕಿರೋಂತಹ ಅಣ್ಣ ತಮ್ಮಂದಿರು, ನಾನು ಹೆಸರು ಹೇಳದೇ ಇರ್ಬೋದು, ಅವರೆಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೂ ಸಾಕಷ್ಟು ಜನ ಇದ್ದಾರೆ ನನಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು. ಹೆಸರು ನಾನು ಸ್ಕ್ರೀನ್ಶಾಟಲ್ಲಿ ಹೊಡೆದು ಹಾಕಬೇಕಿತ್ತು, ಅವ್ರವ್ರ ಚಾನಲ್ ನೇಮ್ನ ನಾನು ಹಾಕಿಲ್ಲ. ನನ್ನ ಮೊದಲನೇ ಪೇಮೆಂಟ್ ಯಾವಾಗ ಬರುತ್ತೆ ಪ್ರತಿಯೊಬ್ಬರದು ಕೂಡ ನಾನು ಅವಾಗ ಅವ್ರ ನೇಮು, ಅವ್ರದ್ದು ಐಡಿಗಳು ಎಲ್ಲ ಸ್ಕ್ರೀನ್ಶಾಟ್ ಹೊಡೆದು ನಾನು ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ನನಗೆ ಇದು ತುಂಬ ದಿನದ ಬರೋದಕ್ಕೆ ಕಾರಣ ನಾನು ಚಾನಲ್ ನಿಲ್ಲಿಸ್ತೀನಿ ಅಂದಾಗ ನಿಡೋಣಿ ಅಣ್ಣ ನನಗೆ ತುಂಬಾ ಸಪೋರ್ಟ್ ಮಾಡೋದು ಅಂತ ಹೇಳಿದೆ. ನಾನು ಚಾನಲ್ನ ಸ್ಟಾಪ್ ಮಾಡಿದ್ದೆ ಒಂದು 2-3 ತಿಂಗಳಷ್ಟು. ವಿಡಿಯೋ ಯಾವುದು ವೈರಲ್ ಆಗ್ತಾಯಿಲ್ಲ, 10-20 ವ್ಯೂಸ್ ಬರ್ತಾಯಿದೆ. ಅದು ಬರೋದಕ್ಕಷ್ಟು ನಾನೇ ಒಂದು 5 ಐಡಿ ಇಟ್ಕೊಂಡು ಒಂದು 5 ಜನದ್ದು ಐಡಿನ ತಗೊಂಡು ಅದರಲ್ಲಿ ವಿಡಿಯೋ ನೋಡಿ ನಾನು ಒಂದು 5 ಲೈಕು 5 ಕಮೆಂಟ್ನ ತೊಗೋಬೇಕಾಗಿತ್ತು. ಆ ಥರ ಆಗಿತ್ತು. ಅವರು ಇಲ್ಲ ಇವತ್ತಲ್ಲ ನಾಳೆ ಹಳೆ ವಿಡಿಯೋ ಕೂಡ ವೈರಲ್ ಆಗುತ್ತೆ, ನಿಮಗೆ ಗೊತ್ತಿರೋದೇ, ನೀವೆಲ್ಲ ಅನುಭವ ಪಡೆದಿರೋರೇನೆ, ನೀವೇ ಈ ರೀತಿ ಮಾತಾಡ್ತಿರಲ್ಲ ಅಂತ ಹೇಳಿ ನನಗೆ ಸ್ಟಾಪ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಹೇಳಿ ಸಪೋರ್ಟ್ ಮಾಡಿದ್ರು. ಇಲ್ಲ ಮಾಡಿ ಈ ಥರ ಆಗುತ್ತೆ ಅಂತ. ನನಗೆ ಇದು ಬರೋದಕ್ಕೆ ಕಾರಣ ಮೇನ್ ಪಾಯಿಂಟ್ ನನ್ನ ಮಗಳು. ನನ್ನ ವಿಡಿಯೋ ನನಗೆ ಯಾವುದೇ ರೀತಿ ಎಡಿಟಿಂಗ್ ಅವ್ರು ಹಿಂದೆ ಇರುವಾಗ ಎಡಿಟಿಂಗ್ ಮಾಡೋದಿಲ್ಲ, ಏನಿಲ್ಲ, ಹೇಗಿರುತ್ತೆ ಅವಾಗ ಡೈರೆಕ್ಟ್ ಹಾಕ್ಬಿಡ್ತೀನಿ. ತಮ್ಲೈನ್ ಆಗಿರ್ಬೋದು, ನೀವು ನೋಡಿರ್ಬೋದು ಒಂದೊಂದು ತಮ್ಲೈನ್ ಚೆನ್ನಾಗಿರುತ್ತೆ. ಆ ತಮ್ಲೈನ್ಗಳೆಲ್ಲ ಕೂಡ ನನ್ನ ಮಗಳೇ ನನಗೆ ಮಾಡಿಕೊಡೋದು. ನನ್ನ ವಿಡಿಯೋ ಅವರು ಮನೇಲಿರುವಾಗ ಎಡಿಟಿಂಗ್ ಮಾಡ್ಕೊಡೋದಾಗಿರ್ಬೋದು, ಇಲ್ಲ ಯಾವ್ದಾದ್ರು ಆಪ್ಷನ್ಗಳನ್ನ ನಾವು ಆನ್ ಮಾಡಬೇಕು ಅನ್ನೋದು, ಬೇರೆ ಒಂದು ಟೆಕ್ ವಿಡಿಯೋಗಳನ್ನ ನೋಡಿ ತಿಳ್ಕೊಂಡು ನನಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು, ಕ್ರೋಮೋಝೋನಲ್ಲಿ ಹೋಗಿ ಏನು ಮಾಡಬೇಕು ಅಂತ ನನಗೆ ಪ್ರತಿಯೊಂದು ಕೂಡ ಯಾವುದು ಆಫ್ ಮಾಡಬೇಕು ಆನ್ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಯಾಕಂದರೆ ನಾನು ಅಷ್ಟು ಇಂಗ್ಲೀಷನ್ನ ಓದೋಕ್ಕೆ ಬರೋದು ಇಲ್ಲ. ನನಗೆ ಕನ್ನಡ ಮಾತ್ರ ಅಷ್ಟೇ ನನಗೆ ಓದೋಕ್ಕೆ ಬರೋದು. ನನಗೆ ಪ್ರತಿಯೊಂದು ಕೂಡ ನನಗೆ ಅವಳೇ ಸಪೋರ್ಟ್ ಮಾಡೋದು. ನನ್ನ ಒಂದು ಬಲಗೈ ಅಂತಲೇ ಹೇಳ್ಬೋದು ನನ್ನ ಮಗಳು. ಅಷ್ಟು ಕೂಡ ನನಗೆ ಈ ಯೂಟ್ಯೂಬ್ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾಳೆ. ಇದು ಬರೋದಕ್ಕೆ ಕಾರಣವೂ ಅಷ್ಟೇ. ಯಾಕಂದರೆ ಇವಾಗ ಒಂದು 2 ತಿಂಗಳಾಯಿತು. 2 ತಿಂಗಳಿಂದ ಇದೇ ಒಂದು ಬರೋದಕ್ಕೆ ತುಂಬಾ ಅವಳು ಪ್ರಯತ್ನ ಮಾಡಿದ್ದಾಳೆ. ಯಾಕಂದರೆ ಡಾಲರ್ ಕೂಡ ನನಗೆ 10 ತಿಂಗಳಾದರೂ ಕೂಡ $10 ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋದಕ್ಕೆ ಕೋಪಕ್ಕೆ ಸ್ಟಾಪ್ ಮಾಡಿದೆ. ಅವಳು ಸಾಂಗ್ಗಳನ್ನ ಈ ರೀತಿ ಡೌನ್ಲೋಡ್ ನನಗೆ ಅವಳು ಎಲ್ಲ ಸೆಟ್ ಮಾಡಿಕೊಟ್ಟು ಫೋಟೋಸು ಎಲ್ಲ ಪ್ರತಿಯೊಂದೂ ಅವಳು ಎಕ್ಸಾಮ್ ಟೈಮಲ್ಲೂ ಕೂಡ ಇದು ಹಾಕಿದ್ರೆ ನೋಡಿ ವೈರಲ್ ಆಗ್ಬೋದು, ಇದು ಹಾಕಿದ್ರೆ ಆಗ್ಬೋದು ಅಂತ ಹೇಳಿ ಅವರು ನನಗೆ ವೀಡಿಯೋಗಳನ್ನ ಕಳಿಸಿ ಅಪ್ಲೋಡ್ ಮಾಡಿ ನನಗೆ $10 ಕಂಪ್ಲೀಟಾಗಿ ಈ ಗೂಗಲ್ ಆ್ಯಡ್ಸ್ ಪಿನ್ ಬಂದಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನನ್ನ ಮಗಳ ಬಗ್ಗೆ ಹೇಳಬೇಕು ಅಂತಂದರೆ. ನನ್ನ ಹಳೆ ಚಾನಲ್ ಕೂಡ ಅವಳೇ ಮೌನ ಮಾಡಿಕೊಟ್ಟಿದ್ದು, ಹೊಸ ಚಾನಲ್ ಕೂಡ ಅವಳೇ ಮೌನ ಮಾಡಿಕೊಟ್ಟಿರೋದು. ನಾನು ಯಾರ ಕೈಗೂ ಮೌನ ಮಾಡೋದಕ್ಕೆ ಕೊಟ್ಟಿಲ್ಲ. ನನ್ನ ಮಗಳೇ ಏನೆಲ್ಲ ಮಾಡಬೇಕು, ಅಪ್ಲಿಕೇಶನ್ ಫಿಲಪ್ ಮಾಡಬೇಕು ಅದನ್ನೆಲ್ಲ ಮಾಡಿ ನನಗೆ ಇದನ್ನು ತಂದುಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ.
ಇದು ಬಂದಿರೋದು. ತುಂಬ ಜನದ್ದು ನಾನು ನೋಡುವಾಗ ನನ್ನ ಹಳೆ ಚಾನಲಲ್ಲಿ ಒಂದು 7-8 ತಿಂಗಳಿಗೆ ಮೋನೋ ಆಗಿದ್ದು, ಅದು ಹಳೆ ಚಾನಲು. 5 ದಿನಕ್ಕೆ ಬಂದ್ಬಿಟ್ಟು, ಒಂದು ಮೋನೋ ಆಗಿ ಒಂದು 5 ದಿನಕ್ಕೆ ನಾನು ಅಪ್ಲೈ ಮಾಡಿದೆ. ಅಷ್ಟು ಬೇಗ ನನಗೆ ಒಂದು $10 ಆಗಿತ್ತು. ಯಾಕಂದರೆ ಆ ಚಾನಲ್ ವಿಡಿಯೋ ಕೂಡ ಅಷ್ಟೇ ವೈರಲ್ ಆಗ್ತಾಯಿತ್ತು. ಆವಾಗ 5 ದಿನಕ್ಕೆ ಬಂದಿತ್ತು. ಇದು 10 ತಿಂಗಳಾದರೂ ಕೂಡ ನನಗೆ ತೊಗೊಳೋದಕ್ಕಾಗ್ತಾಯಿಲ್ಲ. ನನ್ನ ಚಾನಲಲ್ಲಿ ನಾನು ಇವತ್ತಿಗೆ ತೊಗೊಳೋದಕ್ಕಾಗೋದಿಲ್ಲ. ಒಂದು 10 ವರ್ಷ ಬೇಕಾಗುತ್ತೇನೋ ಅಂತ ಅಂದ್ಕೊಬಿಟ್ಟಿದೆ ನನ್ನ ತಲೆಯಲ್ಲಿ ನಿಜವಾಗ್ಲೂ ನಾನು. ಆದರೆ ಇಲ್ಲ, ದೇವರು ನನಗೆ ತಲುಪಿಸಿದ್ದಾರೆ ಇದನ್ನು. ನಿಜವಾಗ್ಲೂ ನಾನು ಪ್ರತಿನಿತ್ಯ ನಾನು ರಾಯರನ್ನ ಕೇಳ್ತಾ ಇದ್ದೆ, ಯಾವಾಗ ಬರುತ್ತೋ ಅಂತ. ನಿಜವಾಗ್ಲೂ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದು ಶಾರ್ಟ್ಸ್ ವಿಡಿಯೋ ಆಗಿರೋದು, ದೊಡ್ಡ ವಿಡಿಯೋ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನನಗೆ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಇಲ್ಲಿ ತುಂಬ ಜನದಿಂದ ಹೆಸರು ಹೇಳೋಕ್ಕಾಗಿಲ್ಲ. ಎಲ್ರಿಗೂ ಸಾರಿ ಕೇಳ್ತೀನಿ. ಯಾರ ಹೆಸರು ತೊಗೊಂಡಿಲ್ಲ ಅವ್ರಿಗೆಲ್ರಿಗೂ ಸಾರಿ ಕೇಳ್ತೀನಿ. ಮತ್ತು ಇನ್ನೂ ಬೇಕಾಗಿರೋರು ಹತ್ರ ಇರೋದು ಯಾವ್ದಾದ್ರು ಹೆಸರು ಮರ್ತಿದ್ರೆ ನನಗೆ ಖುಷಿಗೆ ನೆನ್ಪು ಬರ್ತಾಯಿಲ್ಲ ಹೆಸರುಗಳು. ಯಾರ್ದಾದ್ರು ಹೆಸರು ಮರ್ತಿದ್ರೆ ನಾನು ಬರ್ಕೊಂಡು ಯಾವುದು ಹೇಳ್ತಾಯಿಲ್ಲ, ನನ್ನ ತಲೆಯಲ್ಲಿ ಏನು ಬರ್ತಿದೆ ಅದನ್ನೇ ನಾನು ಮಾತಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಸಾರಿ ಕೇಳ್ತೀನಿ. ನೆಕ್ಸ್ಟು ನನ್ನ ಪೇಮೆಂಟ್ ಬಂದಾಗ ಪ್ರತಿಯೊಬ್ಬರದು ಕೂಡ ನಾನು ಅದು ಸ್ಕ್ರೀನ್ಶಾಟ್ ತೆಗ್ದು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೂಡ ನನ್ನ ಈ ವಿಡಿಯೋನ ನೋಡಿದವ್ರು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಮೇನ್ ಪಾಯಿಂಟ್ ಏನು ಹೇಳೋದನ್ನು ಮರ್ತೆ ಅಂತಂದರೆ, ಇದು ಬರೋದಕ್ಕೆ ಯಾವುದಕ್ಕೆ ಕಾರಣ ಲೇಟ್ ಆಯಿತು ಅಂತಂದರೆ, ನಾನು 3 ಒಂದೇ ಅಡ್ರೆಸ್ಗೆ ಕೊಟ್ಟಿದ್ದೆ. ಒಂದೇ ಅಡ್ರೆಸ್ಗೆ ಬರೋದಿಲ್ವಂತೆ ಇದು. ಮತ್ತು ಏನು ಮಾಡಿದೆ, ಇದನ್ನು ಚೇಂಜ್ ಮಾಡಿದೆ, ಅಡ್ರೆಸ್ನ ಚೇಂಜ್ ಮಾಡಿದೆ. ಈ ಇದರಲ್ಲಿ ನಾನು ಬೇರೆ ಊರಿನ ಅಡ್ರೆಸ್ ಕೊಟ್ಟಿದ್ದೆ, ನಮ್ಮ ತಾಯಿ ಮನೆ ಅಡ್ರೆಸ್ ಕೊಟ್ಟಿದ್ದೆ. ಆಧಾರ್ ಕಾರ್ಡ್ ಇರೋದು ಮತ್ತು ಎಲ್ಲ ಇರೋದು ಇದೇ ಊರಲ್ಲಿ ಇರೋದು. ನಾನಿರೋದು ಮೈಸೂರು ಕಡೆ ಇರೋದು. ಮತ್ತು ಅಡ್ರೆಸ್ ಚೇಂಜ್ ಮಾಡಿಕೊಟ್ಟಿದ್ದು ನಾನು ತುಮಕೂರು ಕಡೆಗೆ ಕೊಟ್ಟಿದ್ದು. ಅದು 2 ಕಡೆನೂ ಒಂದು ಪ್ರಾಬ್ಲಮ್ ಆಗಿ ಇದಾಯಿತು. ಮತ್ತು ನನ್ನ ಮಗಳು ಕೂತ್ಕೊಂಡು ಅವಳು ತುಂಬ ಸರ್ಚ್ ಮಾಡಿ ಇದು ಮಾಡ್ತಿರ್ತಾಳೆ. ಆವಾಗ ಮತ್ತೆ ಇಲ್ಲಿ ಅಡ್ರೆಸ್ಗೆ ನನಗೆ ಪೋಸ್ಟ್ಗೆ ಬರೋ ಥರ ಮಾಡಿ ಕೊಟ್ಟಿದ್ದಾಳೆ. ನಿಜವಾಗ್ಲೂ ನೀವು ಯಾರಾದರೂ 2 ಚಾನಲ್ಲು ಇಟ್ಕೊಂಡಿರೋರಾಗಿದ್ದರೆ ಒಂದೇ ಅಡ್ರೆಸ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ. ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ಯಾರಾದರೂ ಇದ್ದರೆ ಮತ್ತು ನಿಮ್ದು ಒಂದು ಚಾನಲಲ್ಲಿ ಬಂದು ನೆಕ್ಸ್ಟ್ ಚಾನಲ್ಗೆ ಮೋನೋಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ, ಮತ್ತೊಬ್ಬರು ಯಾರ್ದಾದ್ರು ಟೆಕ್ ಅವ್ರನ್ನ ಕೇಳಿ ನೀವು ಅಪ್ಲೋಡ್ ಮಾಡಿ ಅಂತ ಕೇಳ್ತೀನಿ. ಇದನ್ನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.